ಒಂದು ನಿಮಿಷ. ಮೊನ್ನೆ ಸಭಾಧ್ಯಕ್ಷರೇ, ಈ ಜಾಹೀರಾತಿನ ಬಗ್ಗೆ ನಾವು ಯಾಕೆ ವಿರೋಧ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇದೇ ಜಾಹೀರಾತನ್ನ ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ರೆ ನಮ್ದೇನು ತಕರಾರು ಇರ್ತಾ ಇರಲಿಲ್ಲ. ಅಲ್ಲ, ನಾನು ಹೇಳ್ತೇನೆ, ಒಂದೇ ನಿಮಿಷ ಮುಗಿಸ್ತೇನೆ. ನಮ್ಮ ತಕರಾರು ಏನು ಅಂತ ಹೇಳಿದ್ರೆ, ಈ ಸರ್ಕಾರ ಇವತ್ತೇನು ಜಾಹೀರಾತು ಕೊಟ್ಟಿದೆ ಫ್ಯಾಕ್ಚುಲಿ ಇನ್ಕರೆಕ್ಟ್ ಇದೆ. ಈ ಉದಾಹರಣೆಗೆ ಹೇಳೋದಾದ್ರೆ, ಮನ್ರೇಗಾದಲ್ಲಿ ದೇಶದ ಎಲ್ಲ ಹಳ್ಳಿಗಳಲ್ಲೂ ಕೆಲಸ ಮಾಡಬಹುದಾಯ್ತು, ಈಗ ಹೇಗೆ ಅಂತ ಬರ್ತದೆ. ಈಗ ಆಗಿಲ್ಲ. ಯಾವ ಹಳ್ಳಿಯಲ್ಲಿ ಏನ್ ಕೆಲಸ ಆಗಬೇಕು ಕೇಂದ್ರ ಸರ್ಕಾರ ನಿರ್ಧಾರ ಮಾಡ್ತದೆ. ಈ ರೀತಿ ತಪ್ಪು ಮಾಹಿತಿಗಳನ್ನು ಇದ್ರಲ್ಲಿ ಕೊಟ್ಟಿದ್ದಾರೆ. ಈಗಲೂ ಕೂಡ ಕೇಂದ್ರ ಸರ್ಕಾರ ಹೇಳಿರುವಂತದ್ದು, ಯಾವುದೇ ತೀರ್ಮಾನವೂ ಕೂಡ ಗ್ರಾಮ ಸಭೆಗಳಲ್ಲಿ, ಗ್ರಾಮ ಪಂಚಾಯತಿಯಲ್ಲಿ ತೀರ್ಮಾನ ಆಗಬೇಕು ಅನ್ನೋದೇ ಅಲ್ಲೂ ಕೇಂದ್ರ ಸರ್ಕಾರ ಕಾಯ್ದೆಯಲ್ಲಿ ಬಂದಿರುವಂತದ್ದು. ನಾನೇನು ಹೇಳಕ್ ಹೊರಟಿದ್ದೇನೆ ಅಂತ ಹೇಳಿದ್ರೆ, ಇವತ್ತು ಕೊಟ್ಟಿರ್ತಕ್ಕಂಥ ಜಾಹೀರಾತು ಈ ಸರ್ಕಾರದ ದುರುದ್ದೇಶ ಇದೆ. ಇದು ಒಂದು ರೀತಿ ಅರಾಜಕತೆ ಸೃಷ್ಟಿ ಮಾಡ್ತಕ್ಕಂಥ ಒಂದು ಜಾಹೀರಾತು. ಇದು ಇವತ್ತು ಈ ರೀತಿ ಒಂದು ರೀತಿ ತಪ್ಪು ಸಂದೇಶವನ್ನು ಕೊಡ್ತಕ್ಕಂಥ, ಜನರನ್ನ ಎತ್ತಿ ಕಟ್ಟುವಂತ ಕೆಲಸ ಹೊತ್ತು ರಾಜ್ಯ ಸರ್ಕಾರ ಜನರ ತೆರಿಗೆ ಹಣದಿಂದ ಈ ರೀತಿ ಪೋಲ್ ಮಾಡಿ ಈ ರೀತಿ ಜಾಹೀರಾತನ್ನು ಕೊಟ್ಟಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಎರಡನೇದಾಗಿ, ಇವರು ಇವತ್ತೇನು ಮಹಾತ್ಮ ಗಾಂಧಿ ಬಗ್ಗೆ ಮಾತನಾಡ್ತಾ ಇದ್ದಾರೆ, ನರೇಂದ್ರ ಮೋದಿಜಿಯವರು ಅವರು ಪ್ರಧಾನಮಂತ್ರಿಗಳಾಗಿ ಕೆಂಪು ಕೋಟೆ ಮೇಲೆ ನಿಂತು ಮಾತನಾಡಬೇಕಾದ್ರೆ, ಈ ದೇಶದಲ್ಲಿ ದೇವಾಲಯಗಳಿಗಿಂತ ಶೌಚಾಲಯಗಳು ಮುಖ್ಯ ಅಂತೇಳಿ ಇವತ್ತು 1.5 ಕೋಟಿ ಇಡೀ ದೇಶದಲ್ಲಿ ಶೌಚಾಲಯವನ್ನು ಕಟ್ಟಿಸುವಂತ ಕೆಲಸ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಆದ್ರೆ ಇವರು ಮಹಾತ್ಮ ಗಾಂಧಿ ಅವರ ಹೆಸರು ಹೇಳ್ಕೊಂಡು ಇವತ್ತು ರಾಜ್ಯದಲ್ಲಿ 500 ಮೀಟರ್ಗೆ ಮೆಡಿಕಲ್ ಶಾಪ್ ಸಿಗುತ್ತಲ್ಲ ಗೊತ್ತಿಲ್ಲ, ಆದ್ರೆ ವೈನ್ ಶಾಪ್ ಅಂತೂ ಸಿಗ್ತದೆ. ಆ ರೀತಿ ಸರ್ಕಾರ ನೀತಿಯನ್ನು ಅನುಸರಿಸ್ತಾ ಇದೆ. ಆದ್ರೆ ಈ ರೀತಿ ಸಭಾಧ್ಯಕ್ಷರೇ, ಫ್ಯಾಕ್ಚುಲಿ ಇನ್ಕರೆಕ್ಟ್ ಇರ್ತಕ್ಕಂಥ, ಟೆಕ್ನಿಕಲ್ ಅವ್ರು ಏನಿದೆ ವಾದ ಮಾಡ್ಲಿ, ಆದ್ರೆ ಫ್ಯಾಕ್ಚುಲಿ ಇನ್ಕರೆಕ್ಟ್ ಇರ್ತಕ್ಕಂಥ, ತಪ್ಪು ಸಂದೇಶವನ್ನು ಕೊಡ್ತಕ್ಕಂಥ, ಒಂದು ರೀತಿ ಅರಾಜಕತೆ ಸೃಷ್ಟಿ ಮಾಡ್ತಕ್ಕಂಥ ಈ ರೀತಿ ಜಾಹೀರಾತನ್ನ ರಾಜ್ಯ ಸರ್ಕಾರ ಕೊಡೋದಕ್ಕೆ ಅವಕಾಶ ಇಲ್ಲ. ದಯವಿಟ್ಟು ಇದಕ್ಕೆ ಅವಕಾಶನ ಕೊಡಬಾರ್ದು. ತಾವು ಮಾನ್ಯ ಮಂತ್ರಿಗಳು ಅವರು ಉತ್ತರ ಕೊಡ್ಲಿ, ಮಂತ್ರಿಗಳು ಹೇಳ್ಬೇಕು. ಅವ್ರ ಪಕ್ಷದಿಂದ ಕೊಡ್ಕೊಳ್ಳಿ, ಪಕ್ಷದಿಂದ ದುಡ್ಡು ಕೊಡ್ಲಿ, ಸರ್ಕಾರ ದುಡ್ಡು ಯಾಕೆ ಕೊಡ್ಬೇಕು ಇದಕ್ಕೆ? ಇದನ್ನೇ ಮಾತಾಡಿಕೊಂಡು ಹೋಗ್ತದ, ಸ್ವಲ್ಪ ಮುಂದೆ ಹೋಗ್ತದ. ನಿಮ್ಗೆ ಏನಾಯ್ತು ಅಲ್ಲಿ ಮಾತಾಡಿದ ಮಂತ್ರಿಗಳಲ್ಲಿ? ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.